ನಿನ್ನೆ ಚನ್ನಪಟ್ಟಣ ಉಪಚುನಾವಣೆ ಮುಗಿದಿದ್ದು, ಪಕ್ಷದ ಅಭ್ಯರ್ಥಿಯ ಪರ ಹಗಲಿರುಳು ದುಡಿದ ಕಾರ್ಯಕರ್ತರು ಮತ್ತು ಮುಖಂಡರಿಗೆ, ಮತದಾರರಿಗೆ ಕೃತಜ್ಞತೆ ಅರ್ಪಿಸಲು ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ಚನ್ನಪಟ್ಟಣದ ಎನ್ಡಿಎ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಯಾವಾಗ ಅವಕಾಶ ಸಿಕ್ತು ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಅಧಿಕೃತ ಘೋಷಣೆ ಆಯಿತು. 18 ದಿನದಲ್ಲಿ ನನ್ನ ನಾಮಪತ್ರ ಸಲ್ಲಿಕೆಗೆ ವಿಶೇಷವಾಗಿ ಬಹುಶಃ ಚನ್ನಪಟ್ಟಣ ತಾಲೂಕಿನ 220ಕ್ಕೂ ಹೆಚ್ಚು ಹಳ್ಳಿಗಳಿಂದ, ನಮ್ಮ ನಗರ ಭಾಗದಲ್ಲಿ ಇರ್ತಕ್ಕಂಥ 31 ವಾರ್ಡ್ಗಳಿಂದ, ಬಹುತೇಕ ಚನ್ನಪಟ್ಟಣ ತಾಲೂಕಿನ ಹಿರಿಯರು, ಯುವಕರು, ಹೆಣ್ಣುಮಕ್ಕಳು, ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮರು ಕೂಡ ಬಂದು ನನ್ನ ಜೊತೆಯಲ್ಲಿ ಮೊದಲನೇ ದಿನವೇ ನನಗೆ ವಿಶ್ವಾಸ ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರು. ದೊಡ್ಡ ಮಟ್ಟದ ಜನ ಸೇರಿ ಅಲ್ಲಿಂದ ನಾನು 18 ದಿನಗಳ ಕಾಲ, ಬಹುಶಃ ನಾವೆಲ್ಲರೂ ಒಂದು 2-3 ಗಂಟೆ ನಿದ್ರೆ ಮಾಡಿದ್ರೆ ಹೆಚ್ಚೇನೋ ನಮಗೆ ಗೊತ್ತಿಲ್ಲ, ನಿದ್ರೆ ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಇಂಥ ಒಂದು ಉಪಚುನಾವಣೆ, ಅದರಲ್ಲೂ ನಾನು ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ನನ್ನ ಮೇಲೆ ಇವತ್ತು 2 ಪಕ್ಷದ ನಾಯಕರು, ಕಾರ್ಯಕರ್ತರು ಇಷ್ಟು ವಿಶ್ವಾಸವನ್ನ ಇಟ್ಟು ನನ್ನ ಮೇಲೆ ನನಗೆ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಾಗ ನನಗೂ ಕೂಡ ಒಳಗಡೆಯಿಂದ ಕಾರ್ಯಕರ್ತರಿಗೆ ಪ್ರತಿ ಕ್ಷಣವೂ ಕೂಡ ಹುರಿದುಂಬಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ನನಗೆ ಪೂರ್ವಕವಾಗಿ ಈ ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಹಳ್ಳಿಯ ಹಿರಿಯರು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ವಯಸ್ಸಿನ ಸಮಕಾಲದವರು, ಜೊತೆಯಲ್ಲಿ ನಮ್ಮ ಅಜ್ಜಿ ವಯಸ್ಸಿನ 80-85 ವರ್ಷದ ವಯಸ್ಸಿನ ತುಂಬಾ ಹೆಣ್ಣುಮಕ್ಕಳುಗಳು, ತಾಯಂದ್ರು, ನಮ್ಮ ಅಜ್ಜಿ ವಯಸ್ಸಿನ ಹಿರಿಯರು ತಲೆ ಮೇಲೆ ನನಗೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ. ಮತ್ತೊಂದು ಯುವ ಸಮುದಾಯ ನನ್ನ ಜೊತೆಯಲ್ಲಿ, ನಮ್ಮ ಮುಖಂಡರುಗಳು ಹೇಳ್ತಾ ಇದ್ರು, ಅಣ್ಣ ನಾವು ಯಾವತ್ತೂ ಕೂಡ ಅನೇಕ ಚುನಾವಣೆಗಳನ್ನ ನಾವು ಎದುರಿಸಿದ್ದೇವೆ, ಆದ್ರೆ ಯುವ ಸಮುದಾಯ ಈ ಮಟ್ಟಕ್ಕೆ ಪ್ರತಿ ಹಳ್ಳಿಗಳಲ್ಲೂ ಬಂದು ನಿಂತು ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ ಅಂದಾಗ ನಮ್ಮ ಚನ್ನಪಟ್ಟಣ ತಾಲೂಕಿನ ಯುವಕರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ, ನಿಮ್ಮ ಜೊತೆಯಲ್ಲಿ ನಾನು ಶಾಶ್ವತವಾಗಿ ಇರ್ತೇನೆ, ನಿಮ್ಮ ಕಷ್ಟದಲ್ಲಿ ನಾನು ಪಾಲ್ದಾರನಾಗಿ ಪ್ರಾಮಾಣಿಕವಾಗಿ ಹೆಜ್ಜೆ ಹಾಕ್ತೇನೆ ಅಂತ ಮಾತಿನ ಮೂಲಕ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.